ಹಾಯ್ ಕರ್ನಾಟಕ, ನನ್ನ ಹೆಸರು ಇಬ್ರಾಹಿಂ ಅಂತ. ಇವತ್ತು ತಲೆಗೆ ಹುಳ ಬುಡಕ್ಕೆ ಬಂದಿಲ್ಲ, ವಿಂಟೇಜ್ ಕಾರ್ ಕಲೆಕ್ಷನ್ನ ತೋರ್ಸಕ್ಕೆ ಬಂದಿದ್ದೀನಿ. ನಾನಿವತ್ತು ಮೈಸೂರಿಗೆ ಬಂದೆ. ಏನಕ್ಕಂದರೆ ಪಯಣ ನೋಡೋಣ ಅಂತ. ಒಳ್ಳೆ ವಿಂಟೇಜ್ ಕಾರ್ ಕಲೆಕ್ಷನ್ ಇದೆ ಅಂತ ಎಲ್ಲ ಹೇಳ್ತಿದ್ರು. ಒಳಗಡೆ ಹೋಗಿ ನೋಡಿದೆ, ಅಲ್ಲಂತೂ ಫುಲ್ಲು ಕೇರಳ ಕಾರ್ಸೇ ಇದ್ದು. ಎಲ್ಲ ಕರ್ನಾಟಕದವ್ರು ಎಲ್ಲ ಹೊಡೋದ್ರು ಅಂತ ನನಗಂತೂ ಇವತ್ತು ಗೊತ್ತಿಲ್ಲ. ಒಳಗಡೆ ಹೋದ್ವಿ, ಒಂದು ಟಿಕೆಟ್ ತಗೊಂಡ್ವಿ, ಒಂದು ಸ್ವೀಟ್ನ ತೆತ್ತು ಹೊಡೆದ್ರು ತಲೆಗೆ. ಸ್ವೀಟ್ನ ಏನಿಗೆ ಎತ್ತು ಹೊಡೆದ್ರು ಅಂದರೆ ಇವತ್ತು ಫಸ್ಟ್ ಇಯರ್ ಆನಿವರ್ಸರಿ ಅಂತೆ, ಅದಕ್ಕೆ ನಾವು ನಂದಿನಿ ಸ್ವೀಟ್ನ ಇಸ್ಕೊಂಡ್ವಿ. ಸ್ವೀಟ್ ಮಾತ್ರ ಸಖತ್ತಾಗಿತ್ತು. ಈ ಹೆಗಡೆ ಫೋಟೋ ಏನಕ್ಕೆ ಹಾಕಿದ್ರೆ ಅಂತ ನಾನಂತೂ ತಲೆ ಕೆಡಿಸ್ಕೊಂಡೆ, ನೀವು ಕೆಡಿಸ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಈಗಲೂ ಕಾರ್ ಏನು ಮಾಡೋಕ್ಕೆ BMW ಆಡಿ ಪಾಡಿ ಅಂತ ಹಳೆ ಕಾರ್ ನೋಡಿ ವಿಂಟೇಜ್ ಕಲೆಕ್ಷನ್ ಹೇಗಿದೆ ಅಂತ. ನಾನಂತೂ ನೋಡಿ ಶಾಕ್ ಆದೆ. ಏನಕ್ಕೆ ಶಾಕ್ ಆದೆ ಅಂದರೆ ಒಂದೊಂದು ಕಾರು ಒಳ್ಳೆ ಹಡಗಿದ್ದಂಗೆ ಇದ್ವು. ಈ ಹಡಗನ್ನ ಏನಾದರೂ ಈ ಕಾಲದಲ್ಲಿ ಮಾಡ್ತಿದ್ರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟೆ ಸತ್ತೋಗ್ಬೇಕಿತ್ತು ಜನ. ನಮ್ಮ ಥರ ನಿಮ್ಮ ಥರ ಈ ಲೆಜೆಂಡ್ ಗಾಡಿನ ಯಾವಾಗಲೂ ಟಾಪಲ್ಲೇ ಇಟ್ಟಿರ್ತಾರೆ. ಈ ಟಾಪಲ್ಲಿ ಇಟ್ಟಿರೋ RX ನೋಡಿ ನನಗಂತೂ ಖುಷಿ ಆಯಿತು. ಈ ನಿಮಗೂ ನೋಡಿ ಖುಷಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಚೇತಕ್ ಗಾಡಿ ಹಾಳು ಮೂಳು ಅಂಥವು ಇಂಥವು ಅಂತ ಎಲ್ಲ ಇಟ್ಟಿದ್ರು. ಈ ಕಾರು ಚೆನ್ನಾಗಿತ್ತು ನೋಡಿ. ಇದರ ಹೆಸರು ಅಂತೂ ನನಗಂತೂ ಗೊತ್ತಿಲ್ಲ, ಇಂಜಿನ್ ಸ್ಪೆಷಾಲಿಟಿ ಅಂತೂ ಮುಂಚೆನೇ ಗೊತ್ತಿಲ್ಲ. ಇಲ್ಲೇ ಬರೆದಿದ್ರು, ಅದು ತೋರಿಸ್ತಾ ಇದ್ದೀನಿ. ಏನಕ್ಕಂದರೆ ನಿಮಗೆ ಜಾಸ್ತಿ ತಲೆಗೆ ಹುಳ ಬಿಡೋಕ್ಕೆ ನನಗಂತೂ ಇಷ್ಟ ಇಲ್ಲ, ಜಾಸ್ತಿ ಮಾತಾಡೋಕ್ಕೂ ನನಗೂ ಕರೆಕ್ಟಾಗೆ ಬರೋದಿಲ್ಲ. ಈ ಕಾರ್ಗಳು ನೋಡಿ ಯೋಚನೆ ಮಾಡ್ತಿದ್ದೆ, ಇಷ್ಟೊಂದು ಹಳೆ ಕಾರು ಇಷ್ಟೊಂದು ಒಳ್ಳೆ ಕಂಡೀಷನಲ್ಲಿ ಹೇಗಿದೆ ಅಂತ ನಮ್ಮ ಅಕ್ಕಂಗೂ ಕೇಳಿದೆ. ನಮ್ಮ ಅಕ್ಕ ಮಂಗ್ನಂಗೆ ಆಡಬೇಡ, ಇದೆಲ್ಲ ರೀಸ್ಟೋರೇಷನ್ ಮಾಡಿರೋ ಕಾರು ಅಂತ ಬೈದ್ಲು. ನನಗಂತೂ ಕೇಳಿ ನಾಚಿಕೆ ಆಗಿ ಸುಮ್ಮನಾದೆ. ಸೀದಾ ಮುಂದಕ್ಕೆ ಹೋದೆ. ಈ ಪರ್ಪಲ್ ಕಲರ್ ಕಾರಂತೂ ಸಖತ್ತಾಗಿ ಕಾಣ್ತಿತ್ತು. ನನಗೆ ಪರ್ಪಲ್ ಕಲರ್ ಅಂದರೆ ತುಂಬ ಇಷ್ಟ. ಸೀದಾ ಮುಂದೆಗಡೆ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ನನ್ನ ಫೇಸ್ನ ಒಂದು ಸಲ ತೋರಿಸ್ದೆ. ಈ ರೆಡ್ ಕಾರು ಒಳ್ಳೆ ಹಳೆ ಫಿಲಮಲ್ಲಿರೋ ಬ್ರಿಟಿಷರ್ ಓಡಿಸ್ದಂಗೆ ಐತೆ. ಇದು ಬ್ರಿಟಿಷ್ದೇ ಇರಬೇಕು. ಅದು ಸ್ಕೋಡಾ ಕಂಪ್ನಿದು ಸಖತ್ತಾಗಿತ್ತು. 190/37 ಅಂತೆ, ಚೆನ್ನಾಗಿತ್ತು ಕಾರ್ ಇದುವೇ. ಇದು ಕಾಂಟೆಸಾ ಸಖತ್ತಾಗಿತ್ತು. ನಂದು ಫೇವ್ರೇಟ್ ಕಾರ್ ಇದು ಕಾಂಟೆಸಾ ಅಂತ. ಅದನ್ನು ನೋಡ್ಕೊಂಡು ಸೀದಾ ಕೆಳಗಡೆ ಇಳಿತಿದ್ವಿ. ಯಾರೋ ಬೋಳಿ ಮಗ ಊಸ್ಬಿಟ್ಬಿಟ್ಟಿದ್ದ. ಇಡೀ ಮೆಟ್ಲೆಲ್ಲ ವಾಸನೆ ಮಾಡಿದ್ದು. ಎಲ್ಲ ಮೂಗು ಮುಚ್ಕೊಂಡು ಹೋಗ್ತಾ ಇದ್ರು. ನಾವು ಮೂಗು ಮುಚ್ಕೊಂಡು ಸೀದಾ ಕೆಳಗಡೆ ಹೋದ್ವಿ. ಇದು ಒಳ್ಳೆ ನಮ್ಮ ಮಿಸ್ಟರ್ ಕಾರ್ ಇದ್ದಾಗಿದೆ. ಒಂದು ಸ್ವಲ್ಪ ಬಣ್ಣ ಚೇಂಜು ಅಷ್ಟೇ. ಇದು ಈಗಲಿಂದ ಏನು ಡಿಸ್ಕು ಜಿಣಿಮಿಣಿ ಅನ್ನೋದು, ಇದು ಹಳೆ ಕಾಲದ ಡಿಸ್ಕ್ ನೋಡಿ ಒಳ್ಳೆ ತಟ್ಟೆ ಇದ್ದಂಗೆ ಇತ್ತು. ಇದು ಆರ್ಮಿ ಟ್ರಕ್ ಅಂದೆ ಸಖತ್ತಾಗಿತ್ತು. ಇದ್ರ ಹೆಸರು ಡೀಟೇಲ್ಸ್ ಎಲ್ಲ ಅಲ್ಲೇ ಬೋಲ್ಡಲ್ಲಿತ್ತು, ಅದೇ ತೋರಿಸ್ತೀನಿ ನೋಡಿ. ನಾನೇನು ಬೇರೆ ಮತ್ತೆ ಹೇಳೋದು. ಇದ್ರ ಟೈರ್ ನೋಡಿ ನನಗಂತೂ ಅನಿಸಿದ್ದು, ಈಗಲಿಂದು ಟ್ರಕ್ಗಳ ಟೈರು 4 ಆಯ್ತವೆ. ಇದಂತೂ ಸಖತ್ತಾಗಿತ್ತು ಟ್ರಕ್ಕು. ಇನ್ನು ಅದ್ರ ಪಕ್ಕದಲ್ಲೆಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫಿಲಮಲ್ಲಿ ಯೂಸ್ ಮಾಡಿರೋಂಥ ಹಳೆ ಕಾರ್ಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಅದು ನೋಡಿ ನನಗೊಂದು ಸ್ವಲ್ಪ ನೆಗಾಡ್ತು. ಏನಕ್ಕಂದರೆ ಇವು ಇಷ್ಟೊಂದು ಹಳೆ ಕಾರು ಅಂತ. ಧರ್ಮಸ್ಥಳದಿಂದ 2 ಟ್ರಿಪ್ಪರ್ಗಳನ್ನೂ ಒತ್ಕೊಬಂದ್ಬಿಟ್ಟಿದ್ರು. ಈ ಟಿಪ್ಪರ್ಗಳನ್ನ ಏನಕ್ಕೆ ಒತ್ಕೊಬಂದಿದ್ದಾರೆ ಅಂದರೆ, ಇದ್ರ ಫೌಂಡರ್ ಬಂದು ಹೆಗಡೆಯವರು ಅಂತ ಮನೆಗೆ ಹೋಗಿ ರಿಸರ್ಚ್ ಮಾಡಿದಾಗಲೇ ಗೊತ್ತಾಗಿದ್ದು. ನಮ್ಮ ಹೆಗಡೆ ಅಲ್ಲ, ನಿಮ್ಮ ಹೆಗಡೆ ಅಲ್ಲ, ಯಾರ ಹೆಗಡೆ ಅಂತ ನೀವೇ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿದ್ದೆ ನಾವು ಇಂಥ ವೈಟ್ ಕಾರ್ಗಳು, ಅದು ನಮ್ಮ ರಾಜ್ಕುಮಾರ್ ಮೂವಿಲಿ ಯೂಸ್ ಮಾಡಿರುವಂತಹ. ಹೆಗಡೆಯವರು ಮಹಾರಾಷ್ಟ್ರಕ್ಕೆ ಹೋಗಿ ಟ್ಯಾಕ್ಸಿನೇ ಎತ್ಕೊಬಂದ್ಬಿಟ್ಟಿದ್ದಾರೆ. ಅದು ಟ್ಯಾಕ್ಸಿ ಕರಿದು ಮತ್ತು ಹಳದಿ ಕಲರ್ದು. ಅದು ನೋಡಿ ಖುಷಿ ಆಯಿತು. BMW ಹಾಗೆ ಆಡಿ ಜಾಗ್ವಾರ್ದು ಹಳೆ ಕಾರ್ನ ನೋಡಿ ಖುಷಿ ಆಯಿತು. ಖುಷಿಪಟ್ಟೆ, ಚೆನ್ನಾಗಿತ್ತು ಕಾರು. ನೀವು ಒಂದ್ಸಲ ಜೀವನದಲ್ಲಿ ಹುಟ್ಟಿದ ಮೇಲೆ ಇಂಥ ಹಳೆ ಕಾರ್ ಕಲೆಕ್ಷನ್ನ ಹೋಗಿ ನೋಡಿ, ಚೆನ್ನಾಗಿರುತ್ತೆ. ಹುಟ್ಟಿದ ಮೇಲೆ ಸಾಯೋದಂತೂ ಖಚಿತ. ಅದ್ರ ಪಕ್ಕದಲ್ಲಿ ಅಂದರೆ ತಪ್ಪಾಗುತ್ತೆ, ಅದ್ರ ಮಧ್ಯದಲ್ಲಿ ಇಂಥ ಕಡೆ ಸುತ್ತಾಡಿ ಒಳ್ಳೆ ನೆಮ್ಮದಿ ಸಿಗುತ್ತೆ. ಇದು 190/18 ಅಂತೆ ಕಾರು. ಎಲ್ಲ ಡೀಟೇಲ್ಸ್ ಅಲ್ಲೇ ಇದೆ, ಅದು ನೋಡ್ಕೊಳ್ಳಿ. ಇಲ್ಲೊಂದು ಬಣ್ಣದ ಲೋಕ ಇತ್ತು. ಈ ಕಾರ್ಗಳದೆಲ್ಲ ಉಳಿದಿರೋ ಬಣ್ಣನ ಇದಕ್ಕೆ ತುಂಬಿ ಇಟ್ಟಿದ್ರು. ಇದು ಯಾವುದೋ ಕರಿ ಕಾರು, ಒಳ್ಳೆ ಇದು ಬ್ರಿಟಿಷ್ದವ್ರದ್ದೇ ಅನಿಸುತ್ತೆ. ಅದರ ಮಧ್ಯೆ ಇದು ಯೆಲ್ಲೋ ಕಲರ್ ಕಾರು. ಅಲ್ಲಿಂದ ಸೀದಾ ನೋಡ್ಕೊಂಡು ಹೋದ್ವಿ. ಈ ಕಾರ್ದಂತೂ ಎಲ್ಲ ಬಟ್ಟೆ ಬಿಚ್ಚಿ ಇಟ್ಬಿಟ್ಟಿದ್ರು. ಬಟ್ಟೆ ಅಂದರೆ ಪಾರ್ಟ್ಸೇ ಬಿಚ್ಚಿ ಇಟ್ಬಿಟ್ಟಿದ್ರು. ಅದು ನೋಡಿ ನಾನಂತೂ ನೆಗಾಡ್ದೆ, ಇದೇನಕ್ಕೆ ಈ ಥರ ಬಿಚ್ಚಿಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೀದಾ ಅಲ್ಲಿಂದ ಹೋದ್ವಿ. ಇನ್ನೇನು ಮಾಮೂಲಿ ನಾವು ನೋಡಿರೋ ಕಾರ್ಗಳೇ ಇದ್ದು. ಈ JCB ಮಾತ್ರ ನನ್ನ ಜೀವನದಲ್ಲೂ ನೋಡಿರಲಿಲ್ಲ, ಇಂಥ ಒಂದು ಚಿಕ್ಕ JCBನ. ಆಗಲೇ ಇಷ್ಟೊಂದು ಚಿಕ್ಕ JCB ಇತ್ತು ಅಂತ ನನಗಂತೂ ಇವತ್ತೇ ಗೊತ್ತಾಗಿದ್ದು. ನಾನು ಅಂದ್ಕೊಂಡಿದ್ದು ಈಗಲೇ ಚಿಕ್ಕ JCB ಬರ್ತಿರೋದು, ಮುಂಚೆ ಎಲ್ಲ ದೊಡ್ಡವೇ ಇದ್ದು ಅಂತ. ಇನ್ನು ಮಾಮೂಲಿ 800 ಮಾಮೂಲಿ ನಾವು ದಿನನಿತ್ಯ ನೋಡುವಂತಹ ಕಾರ್ಗಳೇ ಇದ್ದು. ಒಂದು ಸ್ವಲ್ಪ ಅದು ನೋಡ್ಕೊಂಡು ಸೀದಾ ಹೊರಗಡೆಗೆ ಬಂದ್ವಿ. ಇವತ್ತಿಗೆ ನಮ್ಮ ಪಯಣ ಮುಗಿದಿದೆ.